ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ, ಒಂದು ವರ್ಗಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಂಬಂಧ ಇರೋದು. ಅವರು ಯಾವ ಕಾರಣದಿಂದ ಮಾತಾಡಿದ್ರು ಅದನ್ನು ಖಂಡಿಸಿದ್ದಾರೆ ನಮ್ಮ ನಾಯಕರು, ನಾನು ಖಂಡಿಸ್ತೀನಿ. ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ರಾಷ್ಟ್ರದ ಇಷ್ಟೊಂದು ಮೇಧಾವಿಯಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡು ಸಂವಿಧಾನ ಕೊಟ್ಟಂಥ ಮಹಾನ್ ಚೇತನ ಬಗ್ಗೆ ಅವರು ಮಾತಾಡಿದ್ದು ನಮಗೆಲ್ಲ ನೋವು ಮಾಡಿದೆ. ನನಗೆಲ್ಲ ಇಡೀ ದೇಶದ ಜನಗೆ ಇದು ನೋವು ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇಂಥದ್ದು ಅದು ಭಾರತ ಸರ್ಕಾರ ಇದು ಮಾಡಬಾರ್ದಾಗಿದೆ. ಸರ್, ಈಗ ಮಹಾತ್ಮ ಗಾಂಧೀಜಿ ಅಧಿವೇಶನ ಏನಿದೆ, ಪಾರ್ಟ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್, ಅದು ಸ್ವತಂತ್ರ ಚಳವಳಿಯ ಒಂದು ಭಾಗ. ಹೀಗಾಗಿ ಎಲ್ಲಾ ಧರ್ಮದವರು, ಇಡೀ ಭಾರತೀಯರಿಗೆ ಅವರು ಫಾದರ್ ಆಫ್ ನೇಷನ್. ಹೀಗಾಗಿ ಈ ಕಾರ್ಯಕ್ರಮ 100 ವರ್ಷದ ಶತಮಾನೋತ್ಸವ, ಅವ್ರು ಮಾಡಿದಂತ ಅಧಿವೇಶನದ ಶತಮಾನೋತ್ಸವ ತಾವು ಮಾಡ್ತಾ ಇದ್ದೀರಾ. ಯಾಕೆ ಎಲ್ಲ ಪಕ್ಷದವರನ್ನ ಎಲ್ಲರನ್ನ ಕೂಡಿ ಮಾಡಬಹುದಿತ್ತಲ್ಲ? ಗಾಂಧೀಜಿ ಸ್ಮಾರಕ ಪುತ್ಥಳಿ ಅನಾವರಣಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೀತೀವಿ. ಬಿಜೆಪಿಯವರು ಬರಬೇಕು, ಕಾಂಗ್ರೆಸ್ದವರು ಬರಬೇಕು, ದಳದವರು ಬರಬೇಕು, ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಇದೆ. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಸ್ಪೀಕರ್ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಪ್ರೋತ್ಸಾಹ. ರಾಜ್ಯಭಾರ ಮಾಡುವವರು, ಆಡಳಿತ ಮಾಡುವವರು ಇವತ್ತು ರಾಷ್ಟ್ರವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಈ ಭಾರತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಸಮವಾಗಿರಬೇಕಂತ ಪಂಡಿತ್ ಜವಾಹರ್ಲಾಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಂವಿಧಾನ ರಚನೆ ಮಾಡಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಮಾಡೋಕ್ಕೆ ಅವಕಾಶ ಮಾಡಿದ್ರು. ಅವರು ಕೊಟ್ಟಂಥ ಸಂವಿಧಾನ ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನ ಆಗಿದೆ. ಅದನ್ನು ಕಟ್ಟಕಡೆ ವ್ಯಕ್ತಿಗೆ ಕಲಿಸ್ಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಅನ್ನೋದೇ ಸನ್ಮಾನ್ಯ ಗಾಂಧೀಜಿಯವರ ಕನಸಾಗಿತ್ತು. ಅದನ್ನು ನನಸು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಕಿಚಗಡಿ. ಈ ದಶೆಯಲ್ಲಿ ಏನು ಅವರೇ ನಮಗೆ ಆ ದಿನ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ಪುನಶ್ಚೇತನಗೊಳಿಸಿ ಅದನ್ನು ಮತ್ತೆ ಜಾರಿಗೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಅವರ ಏನು ಕನಸಿತ್ತು ಅದನ್ನು ನನಸು ಮಾಡುವಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸರ್ಕಾರ, ವಿಶೇಷವಾಗಿ ನಾನು ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ